ಪ್ರೀತಿಯ ಸಹೋದರರೇ, ಹಜರೆ ಅಸ್ವದ್ ಅಂದರೆ ಏನು? ಇದರ ಬಗ್ಗೆ ನಾವು ಮೊದಲಿಗೆ ತಿಳ್ಕೊಳ್ಳೋಣ. ಹಜರೆ ಅಸ್ವದ್ ಅಂದರೆ ಏನು? ಹಜರೆ ಅಸ್ವದ್ ಸ್ವರ್ಗದ ಒಂದು ಕಲ್ಲಿಗೆ ಹೇಳುತ್ತಾರೆ. ಕಲ್ಲಿನ ಹೆಸರು ಹಜರೆ ಅಸ್ವದ್. ಅರಬಿಕ್ ನಲ್ಲಿ ಹಜ್ರ್ ಅಂದ್ರೆ ಕಲ್ ಅಂತ ಹೇಳುತ್ತಾರೆ. ಅಸ್ವದ್ ಅಂದ್ರೆ ಕಪ್ಪವಾದ, ಕರ್ಗವಾದ. ಅಸ್ವದುನ್ ಅಂದರೆ ಕಾಲ. ಹೀಗೆ ಅರಬಿಕ್ ಲ್ಯಾಂಗ್ವೇಜ್ ಇದೆ. ಬಹಳಷ್ಟು ಜನರಿಗೆ ಅರ್ಥಗಳನ್ನು ಗೊತ್ತಿರೋದಿಲ್ಲ. ಅದಕ್ಕೆ ನಾನು ತಿಳಿಸಿದ್ರೆ ಅರಬಿಕ್ ಯಾವುದು ಏನನ್ನೋದು. ಹೀಗೆ ಹಜ್ರ್ ಅಂದರೆ ಕಲ್ಲು, ಅಸ್ವದ್ ಅಂದರೆ ಕಪ್ಪವಾದ, ಕರ್ಗವಾದ ವಸ್ತುಗೆ ಅಸ್ವದ್ ಅಂತ ಬಣ್ಣ ಹೇಳುತ್ತಾರೆ. ಹಜರೆ ಅಸ್ವದ್ ಯಾನೆ ಕರ್ಗವಾದ ಕಲ್ಲು. ಆ ಕಲ್ಲಿನ ಸ್ಥಾನ ಏನಿದೆ, ಆ ಕಲ್ಲಿನ ಪ್ರತಿಫಲ ಏನಿದೆ, ಇದರ ಬಗ್ಗೆ ಹದೀಸ್ ಮುಬಾರಕನಲ್ಲಿ ಬಂದಿದೆ. ಬಹಳಷ್ಟು ಜನರು ಹೋಗಿದ ನಂತರ ಆ ಕಲ್ಲು ಏನ್ ನೋಡೋದು ಪ್ರಯತ್ನ ಮಾಡುತ್ತಾರೆ, ಮುಟ್ಟುವುದು ಪ್ರಯತ್ನ ಮಾಡುತ್ತಾರೆ. ಅದು ಪ್ರಪಂಚದ ಕಲ್ಲಲ್ಲ. ಹಜರೆ ಅಸ್ವದ್ ಪ್ರಪಂಚದ ಕಲ್ಲಿಲ್ಲ. ಈಗ ಪ್ರಪಂಚದ ಯಾವ್ದಾದ್ರ ಕಲ್ಲು ಇದ್ರೆ ನಾವು ಏನ್ ತೊಗೊಂಡಿದ್ದೇವೆ? ಪ್ರಪಂಚದ ಯಾವುದೇ ಕಲ್ಲಿರಬಹುದು, ಗುಡ್ಡದ ಕಲ್ಲಿರಬಹುದು. ಹೋದ ನಾವು ಕೇಳಿದ್ವಿ, ಖಾನಾ ಕಾಬಾಗ್ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಕಟ್ಟಾಕ್ ಕುಂತಿದ್ರು. 5 ಗುಡ್ಡಗಳಿನ ಕಲ್ಲು ತಗೊಂಡು ಕಟ್ಟಿದ್ರು. 5 ಗುಡ್ಡಿನ ಕಲ್ಲುಗಳನ್ನು ತಗೊಂಡು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಕಟ್ಟಿದ್ರು. ಕಟ್ಟಿದ ನಂತರ ಅದರ ಒಳಗೆ ಒಂದು ಮೂಲೆಯಲ್ಲಿ ಒಂದು ಜಾಗ ಇದೆ, ಅದಕ್ಕೆ ಹಜರೆ ಅಸ್ವದ್ ಅಂತ ಹೇಳ್ತಾರೆ. ಆ ಕಲ್ಲು ಏನಿದೆ ಒಂದೇ ಕಲ್ಲು. ಆ ಕಲ್ಲು ಪ್ರಪಂಚದ ಕಲ್ಲಲ್ಲ. ಆ ಕಲ್ಲು ಏನಿದೆ ಗುಡ್ಡದ ಕಲ್ಲಲ್ಲ. ಆ ಹಜರೆ ಅಸ್ವದ್ ಏನು ಕಲ್ಲಿದೆ, ಆ ಕಲ್ಲು ಆಕಾಶ ಏನು ಸ್ವರ್ಗದಿಂದ ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ತಂದಿದ್ರು. ಆಕಾಶದಿಂದ ತಂದಿದ್ರು. ಸ್ವರ್ಗದ ಕಲ್ಲಿಗೆ ಹಜರೆ ಅಸ್ವದ್ ಅಂತ ಹೇಳುತ್ತಾರೆ. ಸ್ವರ್ಗದ ಕಲ್ಲು. ಖಾನಾ ಕಾಬಾನಲ್ಲಿ ಹಜರೆ ಅಸ್ವದ್ ಏನಿದೆ ಅದಕ್ಕೆ ಸ್ವರ್ಗದ ಕಲ್ಲು ಅಂತ ಹೇಳುತ್ತಾರೆ. ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಹೇಳಿದ್ರು. ಹಜರತ್ ಅಬ್ದುಲ್ಲಾ ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹು ವರದಿದೆ, ನಬಿ ಕರೀಂ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಹೇಳ್ತಾರೆ, ಹಜರೆ ಅಸ್ವದ್ ಸ್ವರ್ಗನಿಂದ ಬಂದಿದೆ. ಹಜರೆ ಅಸ್ವದ್ ಎಲ್ಲಿಂದ ಬಂದಿದೆ? ಸ್ವರ್ಗನಿಂದ ಬಂದಿದೆ. ಮತ್ತು ಮುಂದೆ ಹೇಳುತ್ತಾರೆ, ವ ಅಬಯಾಜು ಮಿನಲ್ ಲಬನಿ, ವ ಅಬಯಾಜು ಮಿನಲ್ ಲಬನಿ. ಈಗ ಹಜರೆ ಅಸ್ವದ್ಗೆ ನಾವು ನೋಡಿದ ನಂತರ ಬಹಳಷ್ಟು ನೀವು ಫೋನ್ ನಲ್ಲಿ ನೋಡಿರ್ತೀರಾ, ಫೋಟೋ ನಲ್ಲಿ ನೋಡಿರ್ತೀರಾ. ಮತ್ತು ಯಾರು ಉಮ್ರಾಗ್ ಹೋಗಿದ್ರು, ಯಾರು ಹಜ್ ಹೋಗಿದ್ರು ಅವ್ರು ನೋಡಿ ಬರುತ್ತಾರೆ. ಹಜರೆ ಅಸ್ವದ್ ಕಪ್ಪವಾದ ಇದೆ, ಕರ್ಗವಾದ ಇದೆ. ಹಜರೆ ಅಸ್ವದ್ ಈಗ ನಮ್ಗೆ ಕಣ್ಣಿಗೆ ಯಾವ ರೀತಿ ಕಾಣಕೊಂಡಿದೆ? ಕರಗದಿದೆ. ಏಕದಮ್ ಅತಿ ಜಾಸ್ತಿ ಕಪ್ಪವಾದ ಇದೆ. ಸ್ವರ್ಗಿನಿಂದ ಬಂದಿದ್ದು ಕಪ್ಪಾಗಿ ಬಂದಿದ್ದಿಲ್ಲ ಅದು. ರಸೂಲುಲ್ಲಾಹ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಹೇಳಿದ್ರು? ವ ಅಬಯಾಜು ಮಿನಲ್ ಲಬನಿ. ಹಜರೆ ಅಸ್ವದ್ ಏನಿದೆ ಹಾಲುಕ್ಕಿಂತ ಅತಿ ಜಾಸ್ತಿ ಬೆಳೆದಿತ್ತು. ಹಜರೆ ಅಸ್ವದ್ ಯಾವ ರೀತಿ ಇತ್ತು? ಹಾಲಕ್ಕಿಂತ ಅತಿ ಜಾಸ್ತಿ ಬೆಳೆದಿತ್ತು. ವ ಅಬಯಾಜು ಮಿನಲ್ ಲಬನಿ. ಮತ್ತು ಈ ಕಾಣ ಕುಂತಿದೆ ಹಾಲಕ್ಕಿಂತ ಅತಿ ಜಾಸ್ತಿ ಬೆಳೆದು ಕಾಣ ಕುಂತಿಲ್ಲ, ಅತಿ ಜಾಸ್ತಿ ಕರಗವಾದ ಕಾಣ ಕುಂತಿದೆ. ಕಾಣದ ಕಾರಣ ಏಕೆ? ಏಕೆಂದರೆ ಸ್ವರ್ಗನಿಂದ ಬಂದಿದ್ದು ಕಲ್ಲು ಹಾಲಿಗಿಂತ ಅತಿ ಜಾಸ್ತಿ ಬೆಳೆದಿತ್ತು. ಈಗ ನೋಡಿದ್ರೆ ಎಲ್ಲ ಕರಗವಾದ ಇದೆ. ಏಕೆಂದ್ರೆ ಎಷ್ಟೋ ಜನರು ಉಮ್ರಾಗೆ ಹಜ್ಜಿಗೆ ಹೋಗಿರ್ತಾರೆ. ಆ ಜನರು ಕಲ್ಲಿಗೆ ಮುಟ್ಟಿದ ನಂತರ ಎಷ್ಟು ಪಾಪಿ ಜನರು ಆ ಕಲ್ಲಿಗೆ ಮುಟ್ಟಿದ್ರು. ಹಜರೆ ಅಸ್ವದ್ ಸ್ವರ್ಗದ ಕಲ್ಲೇನಿದೆ ಆ ಪಾಪಿ ಜನರನ್ನ ಎಲ್ಲಾ ಪಾಪ ಅಂತನ್ನ ಒಳಗೆ ತಗೊಂಡಿದೆ. ಅದಕ್ಕೆ ಹಜರೆ ಅಸ್ವದ್ ಬೆಳೆದು ಹೋಗಿ ಕರ್ಗವಾದ ಆಗಿದೆ. ಕರ್ಗವಾದ ಆಗಿದೆ. ಮೊದಲಿಗೆ ನೋಡಿದ್ರೆ ಬೆಳೆದಿತ್ತು, ಈಗ ಕರ್ಗವಾದ ಆಗಿದೆ. ಕಾರಣ ಏಕೆ? ಎಷ್ಟು ಜನರು ಪಾಪಿ ಜನರು ಹೇಗೆ ಮುಡ್ತಿದ್ರು, ಎಲ್ಲಾ ಜನರನ್ನ ಪಾಪವನ್ನು ತನ್ನ ಒಳಗೆ ತಗೊಳ್ಳುತ್ತದೆ ಆ ಕಲ್ಲು. ಯಾವುದು? ಹಜರೆ ಅಸ್ವದ್. ಇದ್ರ ಬಗ್ಗೆ ನಾವು ಬಹಳ ನೆನಪನ್ನು ಇಟ್ಕೋಬೇಕು. ನಮ್ಗೆ ಉಳ್ಕಿದ ಎಲ್ಲಾ ನೆನಪಿರುತ್ತದೆ. ಹಜರೆ ಅಸ್ವದ್ ಅಂದ್ರೆ ಏನು, ಖಾನಾ ಕಾಬಾ ಅಂದ್ರೆ ಏನು, ಖಾನಾ ಕಾಬಾ ಹೇಗೆ ಸೃಷ್ಟಿ ಆದ್ರು. ಅಪ್ಪಿತಪ್ಪಿ ಯಾರಾದ್ರೂ ಹೊರಗಿನ ಜನ ನಿಮ್ಗೆ ಕೇಳಿದ್ರು, ನಿಮ್ ಇಸ್ಲಾಂ ಧರ್ಮದಲ್ಲಿ ಪವಿತ್ರವಾದ ಮನಿ ಇದೆ, ಆ ಮನಿ ಹೇಗೆ ಕಟ್ಟಿದ್ರು, ಯಾವ ರೀತಿ ಕಟ್ಟಿದ್ರು, ಎಷ್ಟು ಕಲ್ಲಿನಿಂದ ಕಟ್ಟಿದ್ರು, ಎಷ್ಟು ಗುಡ್ಡಗಳಿಂದ ಕಟ್ಟಿದ್ರು, ಏನಾದ್ರೂ ಪ್ರಶ್ನೆ ಮಾಡಿದ್ರೆ ಅದ್ರ ಉತ್ತರ ನಮ್ಮ ಒಳಗೆ ಇರಬೇಕು, ನಮ್ ಕಡೆ ಇರಬೇಕು. ಖಾನಾ ಕಾಬಾ ಪವಿತ್ರವಾದ ಮನಿ 5 ಗುಡ್ಡದ ಕಲ್ಲಿಂದ ತಗೊಂಡು ಕಟ್ಟಿದ್ರು. ಮತ್ತು ಅದರ ಒಳಗೆ ಪವಿತ್ರವಾದ ಒಂದು ಮನಿ ಏನೋ ಕಲ್ಲು ಒಂದಿದೆ. ನೋಡಿದರೆ ಕಲ್ಲದ ಅಕ್ಕಪಕ್ಕದ ನೋಡಿದ್ರೆ ಬೆಳ್ಳಿದು ಒಂದು ಢಾಂಚ ಹಾಕಿದ್ದಾರೆ, ಒಂದು ವಸ್ತು ಹಚ್ಚಿದ್ದಾರೆ. ಬೆಳ್ಳಿದು ಹೀಗೆ ಬಣ್ಣದಲ್ಲಿ ಬೆಳ್ಳಿದು ಹಚ್ಚಿದ್ದಾರೆ. ಅದರ ಒಳಗೆ ಕರಗವಾದ ಕಲ್ಲಿದೆ. ಅದು ಕಲ್ಲು ಯಾವುದು ಕಲ್ಲು? ಆ ಕಲ್ಲಿಗೆ ಏಕೆ ನೀವು ಅಷ್ಟು ಗೌರವ ಕೊಡಕ್ ಕುಂತಿದ್ರೆ? ಕೊಡೋದ ಕಾರಣ ಏಕೆ? ಅವಾಗ ಒಂದೇ ಅಕ್ಷರ ಇರಬೇಕು. ಏಕೆಂದ್ರೆ ಆ ಕಲ್ಲು ಪ್ರಪಂಚದ ಕಲ್ಲಲ್ಲ, ಆ ಕಲ್ಲು ಸ್ವರ್ಗದಿಂದ ತಂದಿದ್ರು ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಅದಕ್ಕೆ ಹಜರೆ ಅಸ್ವದ್ ಅಂತ ಹೇಳುತ್ತಾರೆ. ಮತ್ತು ಅದು ಕಲ್ಲು ಕರಗವಾದ ಕಾರಣ ಏಕೆ? ಅವಾಗ ನೀವು ಇದನ್ನೇ ಉತ್ತರ ಹೇಳಬೇಕು. ಮೊದಲಿಗೆ ಆಕಾಶದಿಂದ ಬಂದಿದ ನಂತರ
ಹಾಲಿಗಿಂತ ಮಿನಲ್ ಲಬನಿ ಹಾಲಿಗಿಂತ ಅತಿ ಜಾಸ್ತಿ ಬೆಳೆದಿತ್ತು. ಎಷ್ಟು ಪಾಪಿ ಜನರು ಹೋಗಿ ಹೇಗೆ ಮುಟ್ತಿದ್ರು ಆ ಹಜ್ರ್ ಅಸ್ವದ್ ಕಲ್ ತನ್ನ ಒಳಗೆ ಎಲ್ಲಾ ಪಾಪವನ್ನು ಜಗೊಂಡು ಆ ಕಲ್ಲುವನ್ನು ಕರಗವಾದಾಗಿದೆ. ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಂದೆ ಹೇಳುತ್ತಾರೆ, ಹಜರತ್ ಅಬ್ದುಲ್ಲಾ ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹು ವರದಿದೆ, ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು ಏನಂತ, ಹಜ್ರೆ ಅಸ್ವದ್ ಕಯಾಮತ್ ದಿನದಲ್ಲಿ ಎಬಸಲಾಗುತ್ತದೆ. ಹಜ್ರೆ ಅಸ್ವದ್ ಏನಿದೆ ಕಯಾಮತ್ ದಿನದಲ್ಲಿ ಎಬಸಲಾಗುತ್ತದೆ. ಸಮೀಪ ತಗೊಂಡು ಬರುತ್ತಾರೆ ಜನರನ್ನ ಸಮೀಪವನ್ನು. ಹಜ್ರೆ ಅಸ್ವದ್ ಕಲ್ಲು. ಪ್ರೀತಿಯ ಸಹೋದರರೇ, ಹೇಗೆ ಕಯಾಮತ್ ದಿನದಲ್ಲಿ ಈ ಹಜ್ರೆ ಅಸ್ವದ್ ಕಲ್ಲಿನ ಹೇಗೆ ಸಮೀಪ ತಗೊಂಡು ಬರುತ್ತಾರೆ. ಬಂದಿನ ನಂತರ ರಸೂಲುಲ್ಲಾಹ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಂದೆ ಹೇಳಿದ್ರು, ಲಹು ಐನಾನಿ ಯಬಸುರು ಬಿಹಿಮಾ ವಲಿಸಾನುನ್ ಯಂತಿಕು ಬಿಹಿ. ರಸೂಲುಲ್ಲಾಹ ಹೇಳಕ್ ಕುಂತಿದ್ದಾರೆ, ಈಗ ನಮ್ಮ ಕಣ್ಣಿನ ಮುಂದೆ ನೋಡಿದ್ರೆ ಒಂದು ಕಲ್ಲಿದೆ, ಮಾತಾಡೋದಿಲ್ಲ, ಕಣ್ಣು ಇಲ್ಲ, ಕಿವಿ ಇಲ್ಲ. ಕಯಾಮತ್ ದಿನದಲ್ಲಿ ಈ ಕಲ್ಲಿಗೆ ಲಹು ಐನಾನಿ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಈ ಕಲ್ಲಿಗೆ ಏನಿದೆ 2 ಕಣ್ಣನ್ನು ಕೊಡುತ್ತಾನೆ. ಈ ಕಲ್ಲಿಗೆ 2 ಕಣ್ಣನ್ನು ಕೊಡುತ್ತಾನೆ. ಮತ್ ಮುಂದೆ ಹೇಳಿದ್ರು, ಯಬಸುರು ಬಿಹಿಮಾ ವಲಿಸಾನುನ್ ಯಂತಿಕು ಬಿಹಿ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಮತ್ತು ನ್ಯಾಲ್ಗಿಯನ್ನು ಕೊಡುತ್ತಾನೆ. ಈ ಕಲ್ಲಿಗೆ ನ್ಯಾಲ್ಗಿಯನ್ನು ಕೊಡುತ್ತಾನೆ. ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರರೇ, ಆ ಹಜ್ರೆ ಅಸ್ವದ್ ಕಲ್ ಕಯಾಮತ್ ದಿನದಲ್ಲಿ ಎಲ್ಲಾ ಜನರಿಗೆ ನೋಡುತ್ತದೆ. ನೋಡಿದ ನಂತರ ಅಲ್ಲಾಹನ ಬಾರ್ಗನಲ್ಲಿ ಸಾಕ್ಷಿ ಆಗಿ ಬರುತ್ತದೆ, ಯಾ ಅಲ್ಲಾಹ್ ಈ ಜನರು ನನ್ನನ್ನು ನೋಡಿದ್ರು, ಯಾ ಅಲ್ಲಾಹ್ ಈ ಜನರು ನನ್ನನ್ನು ಮುಟ್ಟಿದ್ರು. ಪ್ರೀತಿಯ ಸಹೋದರರೇ, ಎಷ್ಟೋ ಜನರು ಹಜ್ರೆ ಅಸ್ವದ್ಗೆ ಮುಟ್ಟಿದ್ರು, ಎಷ್ಟೋ ಜನರು ಹಜ್ರೆ ಅಸ್ವದ್ಗೆ ನೋಡಿದ್ರು. ಅಲ್ಲಾಹು ಅಕ್ಬರ್. ನಾಳೆ ಕಯಾಮತ್ ದಿನದಲ್ಲಿ ಆ ಮುಟ್ಟಿರುವ ಜನರನ್ನ ಸಾಕ್ಷಿಯಾಗಿ ಫರಿಷ್ಠಗಳು ಅಲ್ಲ, ಖಾನಾ ಕಾವಲಿರುವ ಪವಿತ್ರವಾದ ಹಜ್ರೆ ಅಸ್ವದ್ ಕಲ್ಲು ಸಮೀಪ ಬಂದು ನಿಮ್ಗೆ ಸಾಕ್ಷಿಯಾಗಿ ನಿಂದಿರುತ್ತದೆ. ಪ್ರೀತಿಯ ಸಹೋದರರೇ, ಹಜ್ರೆ ಅಸ್ವದ್ ಸಮೀಪ ಬಂದು ನಿಂದಿರುತ್ತದೆ. ಪ್ರೀತಿಯ ಸಹೋದರರೇ, ಮುಂದೆ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಕ್ ಕುಂತಿದ್ದಾರೆ, ಅಮ್ಮಿ ಆಯಿಷಾ ಸಿದ್ದಿಕಾ ರದಿಯಲ್ಲಾಹು ತಆಲಾ ಅನ್ಹಾದಿಂದ ಬರೆದಿದೆ. ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಹಜ್ರೆ ಅಸ್ವದ್ ನಾಳೆ ಕಯಾಮತ್ ದಿನದಲ್ಲಿ ಅಲ್ಲಾಹು ಅಕ್ಬರ್, ಯಾರಾದ್ರೆ ವ್ಯಕ್ತಿ ಹಜ್ರೆ ಅಸ್ವದ್ನ ಸಮೀಪ ಈಮಾನ್ ರೀತಿಯಲ್ಲಿ ಸತ್ಯ ವಿಶ್ವಾಸಿಯಾಗಿ ಯಾರು ಹಜ್ರೆ ಅಸ್ವದ್ನ ಸಮೀಪ ಬಂದ್ರು, ನಾಳೆ ಕಯಾಮತ್ ದಿನದಲ್ಲಿ ಇದೇ ಹಜ್ರೆ ಅಸ್ವದ್ ಕಲ್ಲು ಅಲ್ಲಾಹನ ಬಾರ್ಗನಲ್ಲಿ ಹೇಳುತ್ತದೆ, ಯಾ ಅಲ್ಲಾಹ್ ಈ ವ್ಯಕ್ತಿ ನನ್ನ ಸಮೀಪ ಸತ್ಯ ವಿಶ್ವಾಸಿ ಆಗಿ ಬಂದಿದ್ದ, ಯಾ ಅಲ್ಲಾಹ್ ನನ್ನ ಸಮೀಪ ಬಂದು ಈ ರೀತಿ ಮುಟ್ಟಿ ಯಾ ಅಲ್ಲಾಹ್ ನನ್ನ ಪಾಪವನ್ನು ಕ್ಷಮೆ ಮಾಡು ಅಂತ ಕೇಳಕ್ ಕುಂತಿದ್ದ, ಯಾ ಅಲ್ಲಾಹ್ ಈ ವ್ಯಕ್ತಿಯ ಇಡೀ ಪಾಪವನ್ನು ಕ್ಷಮೆ ಮಾಡಿ ಸ್ವರ್ಗ ಕಳಿಸಂತೂ ಹಜ್ರೆ ಅಸ್ವದ್ ಕಲ್ಲು ಹೇಳುತ್ತದೆ ಕಯಾಮತ್ ದಿನದಲ್ಲಿ. ಪ್ರೀತಿಯ ಸಹೋದರರೇ, ಕಯಾಮತ್ ದಿನದಲ್ಲಿ ಹಜ್ರೆ ಅಸ್ವದ್ ಕಲ್ಲುವನ್ನು ಹೇಳುತ್ತದೆ. ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ ಮುಂದೆ ಹೇಳುತ್ತಾರೆ, ಜಲೀಲ್ ಕದ್ರ್ ಅತಿ ಜಾಸ್ತಿ ಅಜ್ಞಾನಿ, ಜ್ಞಾನಿ ಒಬ್ರು ಆಲಿಮೆ ದೀನರು ಬಂದು ಹೋಗಿದ್ದಾರೆ, ಮುಹಡ್ಡಿಸ್ ಅಂತ ಹೇಳಿದ್ದಾರೆ. ಇಮಾಮಿ ಅಬ್ದುಲ್ ರಜಾಕ್ ರದಿಯಲ್ಲಾಹು ತಆಲಾ ನಕಲು ಮಾಡಿದ್ದಾರೆ, ಅವರು ವರೆದಿದ್ದಾರೆ. ಹಜ್ರೆ ಅಸ್ವದ್ ಮುಸಲ್ಮಾನ್ ಜನರು ಏನಾದ್ರೆ ಒಳ್ಳೆ ನಿಯತ್ತಿನಿಂದ ಯಾರು ಹಜ್ರೆ ಅಸ್ವದ್ನ ಸಮೀಪ ಹೋಗಿ ದುವಾ ಮಾಡಿದ್ರು, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆ ಜನರನ್ನ ಎಲ್ಲಾ ದುವಾವನ್ನು ಕಬೂಲ್ ಮಾಡುತ್ತಾನೆ. ಪ್ರೀತಿಯ ಸಹೋದರರೇ, ಯಾರು ಮುಸಲ್ಮಾನ್ ಜನರು ಹಜ್ರೆ ಅಸ್ವದ್ನ ಸಮೀಪ ಹೋಗಿ ಯಾರು ದುವಾವನ್ನು ಮಾಡಿದ್ರು, ಅಲ್ಲಾಹ್ ಅಕ್ಬರ್. ಎಷ್ಟು ಹಾಜಿಗಳು ಜನರು, ಅದು ಖಾನಾ ಕಾಬಾನಲ್ಲಿ 4 ಮೂಲೆಯಲ್ಲಿ ಇಲ್ಲಲ್ಲೋ, 4 ಗೋಡೆಯಲ್ಲಿ ಹಜ್ರೆ ಅಸ್ವದ್ 4 ಕಲ್ಲಿಲ್ಲ, ಬರೀ ಒಂದೇ ಕಲ್ಲಿದೆ. ಎಲ್ಲಾರು ತವಾಫ್ ಮಾಡ್ಬೇಕು, ಹಜ್ರೆ ಅಸ್ವದ್ ಕಡೆ ಬಂದು ಸಲಾಂ ಮಾಡ್ಬೇಕು. ಎಲ್ಲಾರು ತವಾಫ್ ಮಾಡ್ಬೇಕು. ಹೇಗೆ ಒಂದು ತವಾಫ್ ಆಗುತ್ತದೆ, ಹಜ್ರೆ ಅಸ್ವದ್ ಕಡೆ ಬಂದು ಈ ರೀತಿ ನಿಂತು ಸಲಾಂ ಮಾಡ್ಬೇಕು, ಮತ್ತು 2ನೇ ತವಾಫ್ ಮಾಡ್ಬೇಕು. ಇದು ರಿವಾಯತ್ ಇದೆ, ಶರೀಯತ್ ನಲ್ಲಿ ಇದೆ, ಎಲ್ಲಾ ಪುಸ್ತಕನಲ್ಲಿ ಇದೆ, ಬರೆದಿದೆ. ಈ ರೀತಿ ಹಜ್ರೆ ಅಸ್ವದ್ಗೆ ಮಾಡುತ್ತಾರೆ. ಪ್ರೀತಿಯ ಸಹೋದರರೇ, ಹಜರತ್ ಅಬ್ದುಲ್ಲಾ ಬಿನ್ ಉಮರ್ ರದಿಯಲ್ಲಾಹು ತಆಲಾ ವರದಿದೆ, ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೋಡ್ರಿ, ಹಜ್ರೆ ಅಸ್ವದ್ನ ಸಮೀಪ ಹೋಗ್ತಿದ್ರು. ಹೋಗಿದ ನಂತರ ಹಜ್ರೆ ಅಸ್ವದ್ ಸಮೀಪ ಹೋಗಿ ತನ್ನ ತುಡಿಯನ್ನು ಹಚ್ಚಿ ಅತಿ ಜಾಸ್ತಿ ಸಮಯ ತನಕ ಏನು ಮುತ್ತುವನ್ನು ಕೊಡ್ತಿದ್ರು. ರಸೂಲುಲ್ಲಾಹ್ ಮುತ್ತುವನ್ನು ಕೂಡ ಕುಂತಿದ್ದಾರೆ ಹಜ್ರೆ ಅಸ್ವದ್ಗೆ. ಯಾವ ಮುತ್ತು? ಆಲಾ ಹಜರತ್ ಅಜೀಮುಲ್ ಬರಕತ್ ರದಿಯಲ್ಲಾಹು ತಆಲಾ ಅನ್ಹು ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತುಡಿ ಬಗ್ಗೆ ಇಲ್ಲಿ ತನಕ ಹೇಳಿದ್ದಾರೆ, ಪತ್ತಲಿ ಗುಲೆ ಕುದ್ಸ್ ಕಿ ಪತ್ತಿಯಾं, पतली गुले कुद्स की पत्तियां, उन लबों की नजाकत पे लाखों सलाम, आला हजरत ಬದಿದ್ದಾರೆ. ಪ್ರೀತಿಯ ಸಹೋದರರೇ,
ರಸೂಲುಲ್ಲಾಹ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರು ಹಜರೆ ಅಸ್ವದ್ನ ಸಮೀಪ ಹೋಗಿ ಏನು ಅತಿ ಜಾಸ್ತಿ ಮುತ್ತುವನ್ನು ಕೊಡ್ತಿದ್ರು. ಸಮಯ ತನಕ ಬರೀ ಮುತ್ತು ಕೊಡಾಕ್ ಕುಂತಿದ್ದಾರೆ. ಯಾವುದು ಕಲ್ಲು? ಸ್ವರ್ಗದ ಕಲ್ಲು. ಹಜರೆ ಅಸ್ವದ್ಗೆ ಮುತ್ತು ಕೊಡಾಕ್ ಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಮೀಪ ಹಜರತ್ ಉಮರ್ ಫಾರೂಕ್ ರದಿಯಲ್ಲಾಹು ತಆಲಾ ಅನ್ಹು ನಿಂತಿದ್ರು, ಅಳಾಕ್ ಕುಂತಿದ್ದಾರೆ. ಹಜರತ್ ಉಮರ್ ಫಾರೂಕ್ ಅವರು ಅತಿ ಜಾಸ್ತಿ ಅಳಾಕ್ ಕುಂತಿದ್ದಾರೆ. ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹಜರತ್ ಉಮರ್ ಫಾರೂಕ್ ಅವರಿಗೆ ನೋಡಿದ ನಂತರ, ಅಯ್ಯ ಉಮರ್ ಫಾರೂಕ್, ಏಕೆ ಅಳಾಕ್ ಕುಂತಿದ್ದೀಯಾ? ನಿನ್ಗೆ ಗೊತ್ತಿಲ್ಲ ಇದೇ ಜಾಗ ಇದೆ ಅತಿ ಜಾಸ್ತಿ ಅಳೋದು. ಅಯ್ಯ ಉಮರ್ ಫಾರೂಕ್, ಯಾವ್ದು ವಿಚಾರಣೆಯಲ್ಲಿ ಅಳಾಕ್ ಕುಂತಿದ್ದೀಯಾ? ಅಯ್ಯ ಉಮರ್ ಫಾರೂಕ್, ಬ್ಯಾರೆ ವಿಚಾರಣೆಯಲ್ಲಿ ಅಳಾಕ್ ಹೋಗ್ಬೇಡ, ಈ ಜಾಗ ಏನಿದೆ ಅತಿ ಜಾಸ್ತಿ ಅಳೋದು ಜಾಗ ಇದೆ ಅಯ್ಯ ಉಮರ್ ಫಾರೂಕ್ ಅಂತ ರಸೂಲುಲ್ಲಾಹ್ ಹೇಳಕ್ ಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ಒಂದು ಸಾರಿ ಹಜರತ್ ಉಮರ್ ರದಿಯಲ್ಲಾಹು ತಆಲಾ ಅನ್ಹು ಹಜರೆ ಅಸ್ವದ್ನ ಸಮೀಪ ಹೋಗಿ ಅವರು ಅತಿ ಜಾಸ್ತಿ ಮುತ್ತನ್ನು ಕೊಡಕ್ ಮುಟ್ಟಕ್ ಕುಂತಿದ್ರು. ಅಲ್ಲಾಹು ಅಕ್ಬರ್. ಮುತ್ತನ್ನು ಕೊಟ್ಟಿದ ನಂತರ, ಹೇಗೆ ಮುತ್ತು ಕೊಟ್ಟಿದ ನಂತರ ಹಜರತ್ ಉಮರ್ ರದಿಯಲ್ಲಾಹು ತಆಲಾ ಅನ್ಹು ಹಜರೆ ಅಸ್ವದ್ ಸಮೀಪ ಬಂದು ಹಜರೆ ಅಸ್ವದ್ಗೆ ನೋಡಿ ಮಾತಾಡಕ್ ಕುಂತಿದ್ದಾರೆ. ಏನ್ ಹೇಳಕ್ ಕುಂತಿದ್ದಾರೆ? ಅಯ್ಯ ಹಜರೆ ಅಸ್ವದ್, ನಿನ್ನನಿಂದ ಏನು ಲಾಭ ಇಲ್ಲ, ನಿನ್ನನಿಂದ ನಿನ್ಗೆ ಏನು ನಷ್ಟನೇ ಸಿಗೋದಿಲ್ಲ. ಆದರೆ ನಾನು ಮುತ್ತು ಕೊಡಕ್ ಕುಂತಿದ್ದೇನೆ, ನಿನ್ಗೆ ಮುಟ್ಟಕ್ ಕುಂತಿದ್ದೇನೆ, ನಿನ್ಗೆ ಪ್ರೀತಿ ಮಾಡಕ್ ಕುಂತಿದ್ದೇನೆ. ಹಜರತ್ ಉಮರ್ ಫಾರೂಕಿನ ಅಕ್ಷರ ನೋಡ್ರಿ, ನಿನ್ನಿಂದ ನನಗೆ ಏನು ಲಾಭ ಇಲ್ಲ, ನಿನ್ನಿಂದ ನನಗೆ ಏನು ನಷ್ಟನೇ ಇಲ್ಲ, ಆದ್ರೆ ನಾನು ಪ್ರೀತಿ ಮಾಡಕ್ ಕುಂತಿದ್ದೇನೆ, ಮುತ್ತು ಕೊಡಕ್ ಕುಂತಿದ್ದೇನೆ, ನಿನ್ನ ಸಮೀಪ ಬರಕ್ ಕುಂತಿದ್ದೇನೆ. ಏಕೆ ಅಂದರೆ ನನ್ನ ಹೃದಯದ ಬೆಳಕು ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಿಂಗೆ ಅತಿ ಜಾಸ್ತಿ ಮುತ್ತನ್ನು ಕೊಟ್ಟಿದ್ದಾರೆ, ಅದಕ್ಕೆ ನಾನು ನಿಂಗೆ ಮುತ್ತು ಕೊಡಕ್ ಕುಂತಿದ್ದೀನಿ. ನನ್ನ ಹಬೀಬರು ನಿಂಗೆ ಮುಟ್ಟಿದ್ದಾರೆ, ಅದಕ್ಕೆ ನಾನು ಮುಟ್ಟಕ್ ಕುಂತಿದ್ದೇನೆ. ನನ್ನ ಹಬೀಬರು ಪ್ರೀತಿ ಮಾಡಿದ್ದಾರೆ, ಅದಕ್ಕೆ ನಾನು ಪ್ರೀತಿ ಮಾಡಕ್ ಕುಂತಿದ್ದೀನಿ. ಪ್ರೀತಿಯ ಸಹೋದರರೇ, ಉಮರ್ ಫಾರೂಕ್ ಹೇಳಕ್ ಕುಂತಿದ್ದಾರೆ, ರಸೂಲುಲ್ಲಾಹ್ ಅವರು ನಿನ್ನನ್ನು ಪ್ರೀತಿ ಮಾಡಿದ್ರು, ಅದಕ್ಕೆ ನಾನು ಪ್ರೀತಿ ಮಾಡಕ್ ಕುಂತಿದ್ದೇನೆ. ರಸೂಲುಲ್ಲಾಹ್ ಅವರು ಇಷ್ಟ ಅಂತಿಲ್ಲ, ಹಲವಾರು ವಸ್ತುಗಳ ಬಗ್ಗೆ ಹೇಳಿದ್ದಾರೆ. ಪ್ರೀತಿಯ ಸಹೋದರರೇ, ನಾವು ಅಹ್ಲೆ ಸುನ್ನತರು ಅಲ್ಹಮ್ದುಲಿಲ್ಲಾಹ್, ರಸೂಲುಲ್ಲಾಹ್ ಅವರು ಯಾವುದು ವಸ್ತು ಬಗ್ಗೆ ಹೇಳಿದ್ದಾರೆ ಆ ಎಲ್ಲಾ ವಸ್ತು ಮೇಲೆ ಪಾಲನೆ ಮಾಡುವುದು ನಮ್ಮ ಮೇಲೆ ಎಲ್ಲಾರ್ದು ಹಕ್ಕಿದೆ. ಪ್ರೀತಿಯ ಸಹೋದರರೇ, ಎಲ್ಲಾರ್ದು ಹಕ್ಕಿದೆ. ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರರೇ, ಮತ್ತು ಹಜರತ್ ಅಲಿ ರದಿಯಲ್ಲಾಹು ತಆಲಾ ಅನ್ಹು ಹಜರತ್ ಉಮರ್ ಫಾರೂಕ್ ಅವರಿಗೆ ಈ ರೀತಿ ಮಾತಾಡೋದು ನೋಡಿದ ನಂತರ ಹಜರತ್ ಅಲಿ ಹೇಳಿದ್ರು, ಅಯ್ಯ ಉಮರ್ ಫಾರೂಕ್, ಏನ್ ಹೇಳಕ್ ಕುಂತಿದ್ದೀರಾ? ಹಜರೆ ಅಸ್ವದನಿಂದ ಲಾಭನೇ ಇದೆ, ನಷ್ಟನೇ ಇದೆ. ಹಜರತ್ ಅಲಿ ಅವರು ಹೇಳಕ್ ಕುಂತಿದ್ದಾರೆ, ಅಯ್ಯ ಉಮರ್ ಫಾರೂಕ್, ಹಜರೆ ಅಸ್ವದ್ನಿಂದ ಲಾಭನೇ ಇದೆ, ನಷ್ಟನೇ ಇದೆ. ಹಜರತ್ ಉಮರ್ ಫಾರೂಕ್ ಹೇಳಿದ್ರು, ಅಯ್ಯ ಅಲಿ, ಹೇಗೆ? ಹಜರತ್ ಅಲಿ ರದಿಯಲ್ಲಾಹು ತಆಲಾ ಅನ್ಹು ಹೇಳಿದ್ರು, ಯಾರು ಹಜರತ್ ಅಲಿ? ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಅಲಿ ಅವರ ಬಗ್ಗೆ ಇಲ್ಲಿ ತನಕ ಹೇಳಿದ್ರು, ನಾನು ಜ್ಞಾನದ ಕದಾ ಇದ್ದೇನೆ, ನಾನು ಜ್ಞಾನದ ಸಮುದ್ರ ಇದ್ದೇನೆ. ಆ ಸಮುದ್ರದ ಕದಾ ಹಜರತ್ ಅಲಿ ಅವರಿದ್ದಾರೆ, ಇಂತಹ ದೊಡ್ಡವಾದ ಸ್ಥಾನ ಹಜರತ್ ಅಲಿ ರದಿಯಲ್ಲಾಹು ತಆಲಾ ಅನ್ಹುರಿಗೆ ಸಿಕ್ಕಿದೆ. ಪ್ರೀತಿಯ ಸಹೋದರರೇ, ಹಜರತ್ ಅಲಿ ಹಜರತ್ ಉಮರ್ ಫಾರೂಕ್ ಹೇಳಿದ್ರು, ಅಯ್ಯ ಉಮರ್ ಫಾರೂಕ್, ಹಜರೆ ಅಸ್ವದಿಂದ ನಷ್ಟನ ಇದೆ, ಲಾಭನ ಇದೆ. ಅಯ್ಯ ಅಲಿ, ಹೇಗೆ ಹೇಳಕ್ ಕುಂತಿದ್ದೀರಾ? ಅರ್ಥ ನನಗೆ ತಿಳಿದು ಬಂದಿಲ್ಲ. ಹಜರತ್ ಅಲಿ ರದಿಯಲ್ಲಾಹು ತಆಲಾ ಹೇಳಿದ್ರು, ಯಾರು ಮುಮಿನೆ ಕಾಮಿಲ್ ಜನರು, ಯಾರು ಸತ್ಯ ವಿಶ್ವಾಸಿ ಜನರು ಹಜರೆ ಅಸ್ವದ್ನ ಸಮೀಪ ಬರುತ್ತಾರೆ, ಹೇಗೆ ಮುಟ್ಟುತ್ತಾರೆ? ಅಲ್ಲಾಹು ಅಕ್ಬರ್, ಅವರು ಮುಟ್ಟೋದು ಸಾಕು. ಅಲ್ಲಾಹು ಅಕ್ಬರ್. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಅವರು ಮುಟ್ಟುವ ಸತ್ತಿನಿಂದ ಆ ವ್ಯಕ್ತಿಯ ಇಡೀ ಪಾಪವನ್ನು ಕ್ಷಮೆಯನ್ನು ಮಾಡುತ್ತಾ ಅಂತ ಹಜರತ್ ಅಲಿ ಅವರು ಹೇಳಕ್ ಕುಂತಿದ್ದಾರೆ. ಇದೇ ಲಾಭ ಇದೆ ಹಜರೆ ಅಸ್ವದನಿಂದ. ಯಾರು ಜನರು ಹಜರೆ ಅಸ್ವದ್ಗೆ ಮುಟ್ಟಿದ್ರು ಆ ಜನರ ಪಾಪ ಕ್ಷಮೆ ಆಗ ಕುಂತಿದೆ. ಅಯ್ಯ ಅಲಿ, ಅಯ್ಯ ಉಮರ್, ಏನ್ ಹೇಳಕ್ ಕುಂತಿದೀಯಾ? ಲಾಭ ಇಲ್ಲ, ಲಾಭನೇ ಇದೆ. ಮತ್ತು ಅಯ್ಯ ಅಲಿ, ನಷ್ಟ ಹೇಗಿದೆ? ಹಜರತ್ ಅಲಿ ಹೇಳಿದ್ರು, ನಷ್ಟ ಹೇಗಿದೆ ಅಂದರೆ, ಯಾರು ಕಾಫಿರ್ ಜನರು ಹೇಗೆ ಹಜರೆ ಅಸ್ವದ್ ಸಮೀಪ ಬರುತ್ತಾರೆ, ಅವರು ಹೇಗೆ ಮುಟ್ಟುತ್ತಾರೆ, ಮುಮಿನ್ ಕಾಮಿಲ್ ಜನರಿಂದ ಒಳಗಡೆ ತುಂಬಿರುವ ಎಲ್ಲಾ ಪಾಪಗಳು ಕಾಫಿರ್ ಜನರ ಮೇಲೆ ಹೋಗುತ್ತದೆ ಅಂತ ಹಜರತ್ ಅಲಿ ಹೇಳಕ್ ಕುಂತಿದ್ದಾರೆ. ಮುಸಲ್ಮಾನ್ ಜನರಿಗೆ ನಷ್ಟ ಇಲ್ಲ, ಬೇರೆ ಜನರಿಗೆ ನಷ್ಟ ಇದೆ ಹಜರೆ ಅಸ್ವದನಿಂದ. ಹಜರತ್ ಅಲಿ ಹೇಳಕ್ ಕುಂತಿದ್ದಾರೆ. ಪ್ರೀತಿಯ ಸಹೋದರ